ಸರ್ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ಹೆಸರು? ಶಶಿಕುಮಾರ್. ಮಂಜುನಾಥ್ ಸರ್. ಜಯಣ್ಣ. ಮಾಂತೇಶ್. ನಿಮ್ದು ಎಷ್ಟು ಎಕರೆ ಅಡಿಕೆ ತೋಟ? ನಮ್ಮದು ಒಂದು ಎಕರೆ ಇದೆ ಸರ್. ಎಲ್ಲ ಒಂದೊಂದು ಎಕರೆ. ಎಷ್ಟು ಗಿಡ ಅದಾವ? 850 ಗಿಡ ಇದಾವೆ ಸರ್. ನಿಮ್ದು ಎಷ್ಟೈತಿ? 4 ಭಾಗ ಸೇರೋದಿಲ್ಲ 800 ಆಯ್ತು. ನಿಮ್ಮದು? 850. ಎಲ್ಲರದು ಅಷ್ಟೇ. 850. ಸುಮಾರು ಒಂದು 20 ನಿಮಿಷ ಆಯ್ತು ನಿಮ್ಮ ತೋಟಕ್ಕೆ ಬಂದು. ಈ ಇದ್ರದ್ದು ಯಾವುದೋ ಮಣ್ಣಿನ ರಸಾರ ಚೆಕ್ ಮಾಡಿದ್ವಿ ಈ ಮೀಟ್ರಲ್ಲಿ. ಹೌದಾ? ಈ ಮೀಟ್ರಲ್ಲಿ ಚೆಕ್ ಮಾಡಿದ್ವಿ. ಇಲ್ಲಿ ಅತಿಯಾಗಿ ನೀರು ಕೊಡ್ತಿದ್ದೀರಲ್ಲ, ಅತಿಯಾಗಿ ನೀರು ಕೊಡ್ತಿದ್ದೀರಿ. ಇದು ಮಣ್ಣಿನ ರಸಸಾರ ಅಂತಕ್ಕಂಥದ್ದು, ಅಂದರೆ ಪೊಟೆನ್ಷಿಯಾಲಿಟಿ ಆಫ್ ಹೈಡ್ರೋಜನ್ ಅಂತಾರೆ. ಎಬೋ 7.5 ಮೇಲೆ ಬರ್ತೈತಿ. ಜೊತೆಗೆ ಸಾಯಿಲ್ ಫರ್ಟಿಲಿಟಿ, ಮಣ್ಣಿನ ಫಲವತ್ತತೆ ಅನ್ನೋದು ಕೂಡ ಕ್ಷೀಣ ಆಗಿದೆ, ಕಡಿಮೆ ಇದೆ. ಸುಮಾರು 38-39 ಬರ್ತೈತಿ. ಇಲ್ಲಿ ಭೂಮಿಗೆ ಏನಾಗ್ತೈತಿ ಅಂತಂತ ಹೇಳಿದರೆ, ಪದೇ ಮೇಲಿನ ಮೇಲೆ ನೀರು ಕೊಟ್ಟಿರೋದ್ರಿಂದ ಈ ಬೇರು ಕೊಳೆ ರೋಗ ಮತ್ತು ಸುಳಿ ಕೊಳೆ ರೋಗ, ಸುಳಿ, ಹೌದಲ್ಲ? ಸುಮಾರು ಇಲ್ಲಿ ಬಂದೊಂದು ಈ ಥರ ಗಿಡ ಒಂದು 7-8 ಗಿಡ ಕಡಿಸಿದ್ಯಲ್ಲ, ಅಲ್ಲಿ ಹುಳ ಐತೆ, ಹೌದಲ್ಲ? ಕೊಳೆ ರೋಗದ ಹುಳ ಇದೆಯಲ್ವ. ಜೊತೆಗೆ ಈ ಸುಳಿ ಮೇಲೆ ಎತ್ತಿದ್ರಲ್ಲ, ಹಿಂಗೆ ಕೈ ಹಿಡಿದಿತ್ತಿದ್ರಲ್ಲ, ಅದು ಯಾವ ಥರ ವಾಸನೆ ಬರ್ತೈತಿ? ಕೆಟ್ಟ ಸ್ಮೆಲ್ ಬರ್ತೈತಲ್ಲ. ಎಷ್ಟು ಗಿಡ ಹೋಗಿದಾವೆ ಹೇಳ್ರಿ? ಒಂದೊಂದು ತೋಟದಾಗ ಒಂದೊಂದು ತೋಟದಾಗ 100 ಗಿಡದ ಮೇಲೆ ಹೋಗಿದಾವಲ್ಲ. ಇದಕ್ಕೆ ಪರಿಹಾರ ಐತಿ ಅಂತ ನಿಮಗೆ ಗೊತ್ತಲ್ಲ, ಸುಮ್ ತಂದು ಹಾಕ್ತಾನೆ ಇದ್ದೀರಿ. ಗಿಡ ಕಡಿಯೋದು, ತರೋದು, ಹಾಕೋದು ಇಷ್ಟ ಆಗೈತಲ್ಲ. ಈಗ ನಮ್ಮ ಬಾಡಿ ಭಾಳ ಚೆನ್ನಾಗಿದ್ರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇರುತ್ತಲ್ಲ, ಇರತ್ತಿಲ್ಲ? ಈ ಬಾಡಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದ್ದಾಗ ಯಾವ ಮೆಡಿಸಿನ್ ಬೇಕಾದರೂ ಮೈಗೆ ಅಂಟ್ತದಲ್ಲ. ಈ ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ದರೆ, ಫಲವತ್ತತೆ ಮಣ್ಣು ಗಿಡ ಚೆನ್ನಾಗಿ ಬರುತ್ತಲ್ಲ. ಇಲ್ಲಿ ಪೆಥೋಝೋನ್ ಲೋಡ್ ಅಂತೀವಲ್ಲ, ಮಣ್ಣಲ್ಲಿ ಅಪಕಾರಿ ಮಣ್ಣಿನ ಜೀವಗಳು ಜಾಸ್ತಿ ಆಗಿದಾವ ಇಲ್ಲ? ಹೌದು ತಾನೆ? ಎಲ್ಲ ಸಮಸ್ಯೆಗಳ ಮೂಲ ಮಣ್ಣಲ್ವಾ? ಮಣ್ಣು ತಾನೆ. ಈಗ ಮಣ್ಣನ್ನು ಉತ್ಕೃಷ್ಟಗೊಳಿಸೋಕ್ಕೆ ಇವನು ಸಗಣಿ ಗೊಬ್ಬರನ ಕೊಟ್ಟಿದ್ದೀರಿ. ಅದು ತಗೋಣ ಕೆಪಾಸಿಟಿ ಮಣ್ಣಿಗಿಲ್ಲ. ಯಾಕೆ ಅಂದರೆ ಇದು ಆಲ್ಕಲೈನ್ ಸಾಯಿಲ್ ಅಂತಾರೆ, ಇದನ್ನ ಕ್ಷಾರೀಯ ಮಣ್ಣು ಅಂತ. ಕ್ಷಾರೀಯ ಮಣ್ಣು, ಇಂಥ ಮಣ್ಣಲ್ಲಿ ಪೋಷಕಾಂಶ ಅಬ್ಸರ್ವ್ ಆಗಲ್ಲ ನೋಡಿ. ಈ ಸಾಕಷ್ಟು ಈ ರೋಗ ಬಾಧೆ ಭಾಳ ಚೆನ್ನಾಗೈತಿ ಇಲ್ಲಿ. ಏನಂತೀರಿ? ರೋಗ ಬಾಧೆ ಮತ್ತು ಕೀಟ ಬಾಧೆ, ಒಂದಿಷ್ಟು ಮೈಟ್ಸು ಐತೆ, ಹೌದಲ್ಲ? ಸಲ ಸ್ಪ್ರೇ ಮಾಡಿದ್ದು ಇಲ್ಲಿವರೆಗೇನು? ಎಷ್ಟು ವರ್ಷದ ಗಿಡಗಳು ಇವು? 3 ವರ್ಷ. ಎಷ್ಟು ಸಲ ಸ್ಪ್ರೇ ಮಾಡಿದ್ದೀರಿ? ಒಂದೇ ಸಲ ಸ್ಪ್ರೇ ಮಾಡಿದ್ದೀರಾ? ಏನು ಮತ್ತೆ ಮಾಡಿಲ್ಲ? ಅವ್ರು ತಂದು ಕೊಟ್ಟರು ತಂದ್ರಿ, ಹೊಡೆದ್ರಿ, ಅಷ್ಟೇ ಆಗಿರೋದಲ್ಲ. ನಿಮಗೆ ಯಾವ ರೋಗ ಐತಿ ಅಂತಲೂ ಅರ್ಥ ಮಾಡ್ಕೊಳಕ್ಕೆ ಆಗ್ತಿಲ್ಲ, ಗೊತ್ತಿಲ್ಲ. ಜೊತೆಗೆ ನಿಮ್ಮ ಥರ ವ್ಯಕ್ತಿಗಳು ಸುಮಾರು ನಮಗೆ ವಾರದಾಗ ಒಬ್ಬರು ಸಿಗ್ತಾರೆ. ಇದನ್ನು ಇಲ್ಲಿರ್ತಕ್ಕಂಥ ವಿಜ್ಞಾನನ ಅರ್ಥ ಮಾಡ್ಕೊಂಡು ನೀವು ತೋಟಗಾರಿಕೆ ಮಾಡೋದು ಭಾಳ ಒಳ್ಳೆಯದು. ಮಣ್ಣನ್ನು ಸುಸ್ಥಿರಗೊಳಿಸ್ತಕ್ಕಂಥದ್ದು, ಮಣ್ಣನ್ನು ಸಂಸ್ಕಾರಗೊಳಿಸೋದು ಭಾಳ ಒಳ್ಳೆಯದು. ಇವೆಲ್ಲವೂ ಅರ್ಥ ಆದರೆ ಗಿಡ ಪಾಡಕತಿ. ಹೆಚ್ಚು ಮಣ್ಣಿನ ಜೈವಿಕ ಶಕ್ತಿ ಜಾಸ್ತಿ ಮಾಡಬೇಕು. ಈಗ ಮನುಷ್ಯ ಅಂತಕ್ಕಂಥ ಪ್ರಾಣಿ ಬುದ್ಧಿಜೀವಿ ಅಲ್ವಾ? ನಾವು ಬುದ್ಧಿವಂತರಾಗಬೇಕಾ ಇಲ್ವೋ? ನಮ್ಮ ತೋಟದಾಗೆ ನಾವೇ ಬುದ್ಧಿವಂತರಾಗಿ ತೋಟಗಾರಿಕೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು. ಸರಿನಾ ಸರ್? ಹೌದಲ್ವಾ? ಅಲ್ಲ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಅಂತೆ. ಈ ಮಾತಾಡ್ತಾರ ವಿಚಾರ ಅಷ್ಟೇ ಹೇಳ್ತಾರೆ ನಿಮಗೆ. ಒಂದಿಷ್ಟು ಹಸಿರೆಲೆ ಗೊಬ್ಬರ ಮಾಡಲೇಬೇಕು. ಒಂದಿಷ್ಟು ನಾವು ಹೇಳ್ತಕ್ಕಂಥ ಮೆಥಡ್ನ ಸಮಗ್ರ ತೋಟಗಾರಿಕಾ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದು. ಗೊತ್ತಾದ್ರೆ
ನಮ್ಮ ಸಂಪರ್ಕದಾಗ ಇದು ಬದಲಾವಣೆ ಆಗೋ ತನಕ ಕನಿಷ್ಠ 1 ವರ್ಷನಾದ್ರೂ ನಮ್ಮ ಜೊತೆಗೆ ಇರಬೇಕು. ಖರ್ಚು ಕಡಿಮೆ ಇರ್ತೈತಿ, ಬಟ್ ಒಂದು ಮಣ್ಣಿಗೆ ಸಂಸ್ಕಾರ ಕೊಡ್ತಕ್ಕಂಥದ್ದು ಇರ್ಬೋದು, ಜೊತೆಗೆ ಮೌಲ್ಯವರ್ಧನೆ ಮಾಡಿರ್ತಕ್ಕಂಥ ಸ್ಲರಿ ಅಥವಾ ಸ್ಲರಿ ಎನ್ರಿಚರ್ನ ಮಣ್ಣಿಗೆ ಕೊಡ್ತಕ್ಕಂಥದ್ದು ಉತ್ತಮ ಅನ್ನೋದು ನಮ್ಮ ಸಲಹೆ. ಥ್ಯಾಂಕ್ ಯು ಸರ್. ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ 9972699813. ಮಹಾದೇವಪ್ಪ ಮಣ್ಣು ಪುನರುಜ್ಜೀವನ ಸಲಹೆಗಾರರು, ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ, ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಎದುರು, ಡಾಕ್ಟರ್ ಸಾಯಿಲ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರದಲ್ಲಿ ಸಂಪರ್ಕಿಸಿ. ಹೆಚ್ಚಿನ ಕೃಷಿ ಕೌಶಲ್ಯಾಭಿವೃದ್ಧಿ ಮತ್ತು ತರಬೇತಿಗಾಗಿ. ಥ್ಯಾಂಕ್ ಯು. ಓಕೆ.